ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಕಿರಣ್ ಫಾರ್ ಎವರ್. ಹೆವಿ ಕೋಲ್ ಸ್ಟಾರ್ಟ್ ಆಗಿದೆ. ಸ್ಟಿಲ್ ಅಷ್ಟೇ ಮಜಾ ಇದೆ. ಟೋಟಲ್ 6,500 2,500 ಓಕೆ ಸರ್. ಓಕೆ, ಥ್ಯಾಂಕ್ ಯು. ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್, ಭಯ ಆಗುತ್ತೆ ಒಂದೊಂದ್ಸಲ ಹೋಗ್ಬೇಕಂದ್ರೆ. ಇದು ನೋಡಿ, ಅದು ಎಲ್ಲೋ ಹೋದ್ರೆ ಇದು ಎಲ್ಲೋ ಹೋಗ್ತಿದೆ. ಗೈಸ್, ನಿಮಗೆ ಕಾಣಿಸ್ತಿರ್ಬೋದು, ನಾವು ಎಂಡ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಗ್ಲೇಸಿಯರ್ ಅಂತ ಇದು. ಲಾಸ್ಟ್ ಟೈಮ್ಗೆ ಈ ಟೈಮ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮೇ ಒಂದು, ಇವಾಗಲೇ ಒಂದು ನೋಡಿ. ನಮ್ಮ ಹುಡುಗರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸ್ನೋಲ್ ಆಡೋಕ್ಕೆ. ಈಗ ಇಳ್ದಿದ್ದೀವಿ, ಸ್ಟಿಲ್ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಇದನ್ನು ನೋಡಿಲ್ಲ ಅಂದರೆ ಏನೂ ಇಲ್ಲ. ರಾಜ್ಕುಮಾರ್ ಅವರೇ ಹೇಳಿದ್ದಾರೆ, ಕಾಶ್ಮೀರದ ಲೈಫಲ್ಲಿ ಒಂದ್ಸಲ ಕಾಶ್ಮೀರ ನೋಡ್ಬೇಕಂತ. ಎಲ್ಲರೂ ಒಂದ್ಸಲ ಬಂದು ನೋಡಿ, ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಮನಸ್ಸು ದೊಡ್ಡದು. പക്ഷേ చెప్పండి, ఎట్లుంది ఎక్స్పీరియన్స్? ಹೇಗಿದೆ ಎಕ್ಸ್ಪೀರಿಯನ್ಸ್? ಟೀನ್ ಮ್ಯಾಗಿ ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಿರಣ್. ಐ ಹೋಪ್ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ನಿಮ್ಮ ಮುಂದೆ ಹೊಸ ಬ್ಲಾಗ್ ತೊಗೊಂಬಂದಿದ್ದೀನಿ. ಕಾಶ್ಮೀರ್ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಇವಾಗ ಶ್ರೀನಗರ್ ಟು ಸೋನ್ಮಾರ್ಗ್ ಹೊರಟಿದ್ದೀನಿ. ನೀವು ನೋಡ್ತಿರ್ಬೋದು ಕೂಡ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಕೂಡ ಅಂದ್ಕೊತೀನಿ. ದಯವಿಟ್ಟು ಪೂರ್ತಿ ನೋಡಿ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಗಾಯ್ಸ್, ನಿಮಗೆ ಸೋನ್ಮಾರ್ಗ್ ಬಗ್ಗೆ ಹೇಳ್ಬೇಕಂದ್ರೆ, ನಿಮಗೆ ಗೊತ್ತಿರೋ ಹಾಗೆ ಕಾಶ್ಮೀರ್ ಒಂದು ಸ್ವರ್ಗ, ಅದ್ಭುತವಾದಂಥ ಬ್ಯೂಟಿಫುಲ್ ಪ್ಲೇಸ್ ಅಂತ ಕೂಡ ಹೇಳ್ಬೋದು. ಬಟ್ ನಿಮಗೆ ಅಲ್ಲಿ ಹೋದರೆ ನೀವು ಕಳೆದೋಗ್ತೀರ. ಆ ಪ್ಲೇಸ್ನ ನೋಡ್ತಿದ್ರೆ, ಆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮಗೆ ಪಕ್ಕದಲ್ಲಿ ಆ ನದಿ, ಬೆಟ್ಟ, ಗುಡ್ಡ ಜೊತೆಗೆ ಸ್ನೋ ಫುಲ್ಲು ಆವರಿಸ್ಕೊಂಡಿರುತ್ತಲ್ಲ, ನೀವು ಹೇಳೋಕ್ಕಾಗಲ್ಲ. ಒಂದ್ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತಲೇ ನಾನು ಹೇಳೋದು ನಿಮ್ಗೆ ಯಾವಾಗಲೂ. ಹಾಗೆ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಕ್ಯಾಬ್ ನಾವು ಶ್ರೀನಗರ್ ಟು ಸೋನ್ಮಾರ್ಗ್ಗೆ 3,200 ರುಪೀಸ್ ಆಯಿತು. ನಾವು ಇನೋವಾ 5 ಮೆಂಬರ್ಸ್ ಇದ್ದದ್ರಿಂದ ಇನೋವಾ ಮಾಡ್ಕೊಂಡು ಹೋದ್ವಿ. ನಮಗೆ ಹೆಲ್ಪ್ ಮಾಡಿದಂಥವ್ರು ಬಂದು ಓನರ್, ಅಂದರೆ ಹೋಟೆಲ್ ಓನರ್ ಇದ್ರಲ್ಲ, ಅವ್ರು ನಮಗೆ ಸಜೆಷನ್ ಮಾಡಿದ್ರು. ಮತ್ತು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅವ್ರದ್ದೇ ಇದ್ದಿದ್ದರಿಂದ ನಮಗೆ ಈಸಿ ಆಯಿತು. ಐ ಹೋಪ್ ಇದು 3,200 ರುಪಿ ಏನು ನಾವು ಪೇ ಮಾಡಿದ್ದೀವಿ ಅದು ವರ್ತ್ ಅಂತ ನಮಗೆ ಅನಿಸ್ತು. ಬಟ್ ನಿಮಗೇನಾದರೂ ಇನ್ನೂ ಕಮ್ಮಿ ಇತ್ತಂದರೆ ಒಂದ್ಸಲ ಕಮೆಂಟ್ ಮಾಡಿ ನೋಡೋಣ. ಜಾಸ್ತಿ ಆಯಿತು, ಜಾಸ್ತಿ ಕೊಟ್ವಾ ಅಥವಾ ಕಮ್ಮಿ ಕೊಟ್ವಾ, ಕರೆಕ್ಟಾಗಿ ಒಳ್ಳೆ ಪ್ರೈಸಿಗೆ ಸಿಕ್ಕಿದೆಯಾ ಕ್ಯಾಬ್ ಅಂತ ನನಗೆ ತಿಳಿಸ್ಕೊಡಿ. ಗೈಸ್, ನಾವು ಇವಾಗ ಸೋನ್ಮಾರ್ಗ್ ಬಂದಿದ್ದೀವಿ. ಇವಾಗ ಹಾರ್ಸ್ ರೈಡಿಂಗ್ ಕೇಳಬೇಕು ಎಷ್ಟು ಹೇಳ್ತಾರೆ ಅಂತ. ಎಲ್ಲರೂ ನಮಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ. ನೋಡಬೇಕು, 2,000 3,000 ಹೇಳೋಕ್ಕೆ ಶುರು ಮಾಡ್ತಾರೆ ಇವರು. ಇವ್ರು ಎಷ್ಟು ಹೇಳ್ತಾರೆ ನೋಡಬೇಕು. देखो सर, पहला वाला पॉइंट पे जाओगे उसका है 2,200 रुपया घोड़े का. अगर ग्लेशियर जाओगे उसका है 3,500 3,500. क्यों भैया? लास्ट ग्लेशियर पॉइंट पे क्यों उतना बोल रहे भाई? अगर मैं सेकेंड टाइम आ रहा हूँ इधर. फेस्ट फेज भी जाएगा 2,200. प्रॉपर पॉइंट में लेके जाओ. कितना 5 मेंबर है हम, बताओ प्रॉपर प्राइस तो बताओ. सब लोग जा रहे हैं ना वहाँ से. देखो कितने लोग जा रहे हैं. मैंने भी आया, सेकेंड टाइम आ रहा हूँ. अब 3,000 डायरेक्टली बोल रहे हैं भैया. कम बता दो प्रॉपर प्राइस. हम देखेगा आप. हमारा बजट 800 है. 5 लोग हैं. वो बात ही नहीं है. ओके, छोड़ दो. ओके, कितना प्राइस, लास्ट प्राइस बताओ. बोला ना 2,300. क्या तो क्या 1,300 भैया अभी तो 2,300 सडनली. टाइम वेस्ट आपका ना, हमको दूसरी गिराकी मिलेगी, हमको दूसरा मिलेगा. चलो जाओ ना. 1,500 रुपए के लिए जिद मत करो. आज पराठा आता है 80 रुपए की. क्या हो गया सर? भैया हमको बजट है ना थोड़ा. बस नहीं चाहिए भैया, हमको फ्री डालना. नहीं हमारा चाहिए. दिल बड़ा होता है, गरीब का दिल बड़ा होता है सर. चलो 100 रुपए के लिए जिद मत करो. चलो आज ಟೋಟಲ್ 6,500 2,500 ಓಕೆ ಸರ್. ಓಕೆ, ಥ್ಯಾಂಕ್ ಯು. ನಿಮಗೆ ಕಾಣಿಸ್ತಿರ್ಬೋದು ನಮ್ಮ ಹೋಗ್ತಿದೆ ನೋಡಿ. ಹೋಗ್ತಿದ್ದೀವಿ. ಒಂದು ಕುದುರೆಗೆ 1,300 ರೂಪಾಯಿ. ಅವ್ರು ಹೇಳಿದ್ರು ಬಂದು
3,000 ನಾವು ಹೆಂಗೋ ಬಾರ್ಗಿಂಗ್ ಮಾಡ್ಕೊಂಡು 1,300 ರೂಪಾಯಿ ಪರ್ ಕುದುರೆಗೆ ಪರ್ ಹೆಡ್ ಆಗಿ ಹೋಗ್ತಿದ್ದೀವಿ. ಬಟ್ ಹೆವಿ ರೇಟ್ ಹೇಳಿದ್ರು, ಫುಲ್ ಬಾರ್ಗಿಂಗ್ ನಡೀತಿತ್ತು. ಸಕ್ಸೀಡೆಡ್ ಆಗಿದ್ದೀವಿ ಅಂತ. ಲಾಸ್ಟ್ ಇಯರ್ ಈ ವರ್ಷ ಒಂದೇ ಪ್ರೈಸ್ ಕೊಟ್ಟಿದ್ದೀವಿ. ಕಾಣಿಸ್ತಿರ್ಬೋದು. ಗೈಸ್ ಭಯ ಆಗುತ್ತೆ ಒಂದೊಂದ್ಸಲ ಹೋಗ್ಬೇಕಾದ್ರೆ. ಇದು ನೋಡಿ, ಅದು ಎಲ್ಲೋ ಹೋದ್ರೆ ಇದು ಎಲ್ಲೋ ಹೋಗ್ತಿದೆ. ಈ ಟೈಮ್ ಅಂತೂ ಲಾಸ್ಟ್ ಟೈಮ್ ಈ ಟೈಮ್ ಕಂಪೇರ್ ಮಾಡಿದ್ರೆ ಹೆವಿ ಸ್ನೋ. ಫುಲ್ ಎಕ್ಸೈಟ್ಮೆಂಟ್. ಇನ್ನೂ ಒಳಗಡೆ ಹೋಗೋದು ತುಂಬ ಇದೆ. ಇಲ್ಲ ಇಷ್ಟಿದೆ, ಇನ್ನು ಒಳಗಡೆ ಎಷ್ಟು ಸ್ನೋ ಇರುತ್ತೋ ಗೊತ್ತಿಲ್ಲ. ಓಹ್, ಸ್ಟ್ಯಾಚು ಇದೆ ನೋಡಿ ಇಲ್ಲಿ. ಈ ಕಡೆ ಸ್ನೋನೇ ಇಲ್ಲ, ಈ ಕಡೆ ನೋಡಿ ಗೈಸ್, ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ನೋಡಿ ಎಷ್ಟು ಡೌನ್ ಇದೆ. ಇದು ಹೋಗ್ತಿರೋದು ನೋಡಿ. ಹೆವಿ ಅಡ್ವೆಂಚರ್ ಇದೆ. ರಾಜಾ ಚಲೋ ಚಲೋ. ಯಾವ ಸ್ನೋಫಾಲ್ ಆಗ್ತಿಲ್ಲ, ಬಟ್ ಆದರೆ ಒಳ್ಳೇದು. ನೋಡಬೇಕು, ನಮ್ಮ ಲಕ್ ಚೆನ್ನಾಗಿದ್ರೆ ಸ್ನೋಫಾಲ್ ಆಗುತ್ತೆ. Hey Bashir, how is the Josh? Heaven చూసావా? ಬಶೀರ್ ಹೇಳ್ತಿದ್ದೀನಿ ಹೇಗಿದೆ ಅಂತ. ಹೆವನ್ ನೋಡ್ದ ಅಂತ ಸ್ವರ್ಗನ. ಅವ್ರು ಹೇಳ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. भैया 2 नाम बता रहे आप. ಕಾಣಿಸ್ತಿರ್ಬೋದು, ಎಲ್ಲಿ ಟಫ್ ಇದೆಯೋ ಅಲ್ಲೇ ಕರ್ಕೊಂಡು ಹೋಗ್ತಿದೆ. ಎಲ್ಲಿ ಟಫ್ ಇದೆಯೋ ಆ ಪ್ಲೇಸಲ್ಲೇ ಕರ್ಕೊಂಡು ಹೋಗ್ತಿದೆ ಇದು ಕುದುರೆ. ಕೆಲವು ಟೈಮ್ ಭಯನೂ ಆಗುತ್ತೆ, ಯಾಕೆಂದ್ರೆ ನೋಡಿ ಇಲ್ಲಿ ಬಿದ್ದರೆ ಕೆಳಗಡೆ ಡೈರೆಕ್ಟ್ ಪಾತಾಳ. ನಮ್ಮ ಕುದುರೆ ಪರವಾಗಿಲ್ಲ, ಆದರೆ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗ್ತಿದೆ. ಹೋಪ್ ಹಿಂಗೆ ಕರ್ಕೊಂಡೋಗಿ ಸೇಫಾಗಿ ವಾಪಸ್ ಕರ್ಕೊಂಡ್ಬಂದು ಬಿಡುತ್ತೆ ಅಂತ ಅನ್ಕೊಂತೀನಿ. ನಮ್ಮ ಹುಡುಗ ಅರ್ಜುನ್ ಫುಲ್ ಮುಂದೆ ಇದ್ದಾನೆ. ಬಶೀರ್ ನಮ್ ನೆಕ್ಸ್ಟ್. ನೋಡಿ ಹೇಗೆ ಕಾಣಿಸ್ತಿದೆ ಗುರು. ಡೌನ್ ನೋಡಿ, ನಾವೆಲ್ಲಿದ್ದೀವಿ ನೋಡಿ. ಸ್ವರ್ಗ. ನೋಡಿ ಏನ್ ಡೌನ್ ಇದೆ. ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಹೇಳ್ತಿದಾರೆ ಮೊಬೈಲ್ ಏನಾದ್ರು ಕೆಳಗಡೆ ಬಿದ್ರೆ ನೆಕ್ಸ್ಟ್ ಸಿಗದೆ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಅಂತೆ. ಯಾಕೆಂದ್ರೆ ಫುಲ್ಲು ರಿಸ್ಕು, ಯಾರು ಎತ್ಕೊಂಡ್ಬರ್ತಾರೋ ಹೋಗ್ಬಿಟ್ಟು. ಹುಷಾರಾಗಿ ನೋಡ್ಕೊಳಕ್ ಹೇಳ್ತಿದ್ದಾರೆ ಅಷ್ಟೇ. आगे लेना बढ़िया पॉइंट पे. इधर क्या देखेगा, इधर इधर आलू का खेत है.
ಗೈಸ್ ನೀವು ಸ್ವರ್ಗ ನೋಡ್ಬೇಕಂದ್ರೆ ಕಾಶ್ಮೀರಕ್ಕೆ ಬನ್ನಿ. ಅತ್ಯದ್ಭುತವಾದ ಸ್ವರ್ಗ ಅದು ಸೋನ್ಮಾರ್ಗ್. ಕಾಶ್ಮೀರಲ್ಲಿರೋ ಸೋನ್ಮಾರ್ಗ್. ಕರೆಂಟ್ಲಿ ಜಾಸ್ತಿ ಸ್ನೋ ಇರೋದಂದ್ರೆ ಸೋನ್ಮಾರ್ಗ್. ಅದರಲ್ಲೂ ಈ ಹಾರ್ಸ್ ರೈಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲ ಇರುತ್ತೆ. ಕಾಣಿಸ್ತಿರ್ಬೋದು ಪ್ರತಿಯೊಬ್ಬರು ಹಾರ್ಸಲ್ಲೇ ಹೋಗ್ತಿದ್ದಾರೆ. ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಮನೆನೇ ಮುಚ್ಚೋಗಿದೆ ನೋಡಿ, ಫುಲ್ ಸ್ನೋ ಆಗಿ. ಬಶೀರ್ ಎಲ್ಲೋಗ್ತಿದ್ದೀರಾ? ಎಕ್ಕಡ್ ಪೋತೆ ನಾವು ಅಲೋನ್ ವಾರಿಯರ್. ನಮ್ದು ಕುದುರೆ ಎಲ್ಲ ಹೋಗ್ತಿದ್ರೆ ಬಶೀರ್ ಅವ್ರ ಕುದುರೆನೇ ಎಲ್ಲ ಹೋಗ್ತಿದೆ. ರಾಣಿ ಕಮಾನ್ ರಾಣಿ, ರಾಜ ಆರೆ ಪೀಚೆ. ಕುದುರೆಗಳು ರಾಂಗ್ ರೂಟ್ ಬಂದ್ಬಿಟ್ಟಿದೆ, ಅದಕ್ಕೆ ಯೋಚನೆ ಮಾಡ್ತಿದ್ದಾರೆ ಅವ್ರು ಯಾವ ಕಡೆ ಕರ್ಕೊಂಡು ಹೋಗ್ಬೇಕಂತ. ನೋಡಿ ಇಲ್ಲಿ ಹೋಗ್ಬೇಕಿತ್ತು ಬಟ್ ಇಲ್ಲಿ ಹೋಗ್ತಿದೆ. ಓ ಆರಾಮ್ಸೆ ಆರಾಮ್ಸೆ ನೋಡಿ, ಫುಲ್ ಟಫ್ ಇದೆ, ಫುಲ್ ಡೌನು. ಓ ಕ್ರೇಜಿ. आपस नहीं बराबर बगल में घर आपस नहीं बराबर ಬೇಕಲ್ಗಳನ್ನ ಖರ್ಚು. ಏ ಗಾಯ್ಸ್ ನಿಮಗೆ ಕಾಣಿಸ್ತಿರ್ಬೋದು ನಾವು ಎಂಡ್ ಪಾಯಿಂಟ್ ರೀಚ್ ಆಗಿದ್ದೀವಿ. ಗ್ಲೇಸಿಯರ್ ಅಂತ ಇದು. ಲಾಸ್ಟ್ ಟೈಮ್ಗೆ ಈ ಟೈಮ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಟೈಮೇ ಒಂದು ಇವಾಗಲೇ ಒಂದು ನೋಡಿ. ನಮ್ಮ ಹುಡುಗರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಸ್ನೋಲ್ ಆಡೋಕ್ಕೆ. ಈಗ ಇಳ್ದಿದ್ದೀವಿ, ಸ್ಟಿಲ್ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದಾರೆ. ಓ ನೆಕ್ಸ್ಟ್ ಲೆವೆಲ್ ಗುರು. ಸ್ವರ್ಗ ಸ್ವರ್ಗ ನೋಡಿದ್ದೀರಾ? ನೋಡ್ಕೊಳ್ಳಿ ಇನ್ನೊಂದ್ಸಲ. ನಾನಂತೂ ಪದೇ ಪದೇ ಕಾಶ್ಮೀರ್ ಬಂದರೆ ಒಂಥರ ಫೀಲಿಂಗು. ಓಹ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗುರು. ಸ್ನೋಫಾಲ್ ಒಂದು ಆಗಿಬಿಟ್ರೆ ನೆಕ್ಸ್ಟ್ ಲೆವೆಲ್. ತುಂಬ ಎಕ್ಸೈಟೆಡ್ ಆಗಿದ್ದೀವಿ, ಜೊತೆಗೆ ಎಂಜಾಯ್ ಕೂಡ ಮಾಡ್ತಿದ್ದೀವಿ. ನಮ್ಮ ಕುದುರೆಗಳು ಅಲ್ಲಿದೆ ನೋಡಿ ಆರಾಮಾಗಿ. ಎಷ್ಟು ಚೆನ್ನಾಗಿದೆ ಗುರು, ತುಂಬ ಖುಷಿ ಆಗ್ತದೆ. ಇವಾಗ ಸ್ನೋ ಅಲ್ಲಿ ಆಟ ಆಡಕ್ಕೆ ಹೋಗ್ತಿದ್ದೀವಿ. ಥಿಂಕ್ ಬಶೀರ್ ಎಟ್ಲೊಂದು ಹೇಗಿದೆ? ಸ್ವರ್ಗ ಸ್ವರ್ಗ ಥರ ಇದೆ ಅಂತ ಹೇಳ್ತಿದ್ದಾರೆ ನಮ್ಮ ಹುಡುಗರು. ನೋಡಬೇಕು. ಇಲ್ಲಿ ಸ್ನೋ ನೋಡಿ, ಈ ಎಕ್ಸಾಕ್ಟ್ಲಿ ಇದೇ ಥರ ಬೇಕಿತ್ತು. ಎಕ್ಸಾಕ್ಟ್ಲಿ ಇದೇ ಥರ ಇದೆ. ಫುಲ್ ಖುಷಿ ಆಗ್ತಿದೆ. ಏಮ್ ಎಂಜಾಯ್ చేయండి. ಅಂಡ್ ನಮ್ಮ ಜೊತೆ ಬಂದಿದ್ರು ಇವರು ಕ್ಯಾಬಲ್ಲೇ, ತೆಲುಗು ಅವ್ರು ಇವರು. ಬಟ್ ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ. ಬಟ್ ಖುಷಿ ಆಗ್ತಿದೆ ನಮ್ಮ ಜೊತೆನೇ ಇರೋದ್ರಿಂದ. ಅವ್ರು ಕೂಡ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಜೊತೆ. ಓಹ್ ಕಳೆದೋಗಿದ್ದೀವಿ ಗುರು ಸ್ವರ್ಗದಲ್ಲಿ. ಜನ್ನತ್. ಖುಷಿ ಆಗ್ತಿದೆ ತುಂಬ. ನೀವು ಇದು ಗುರು. ನಿಮಗೆ ಕಾಣಿಸ್ತಿರೋದು ಅರ್ಜುನ್ ಕಷ್ಟ ಬೀಳ್ತಿರಕ್ಕೆ. ನೋಡಿ ಎಷ್ಟು ಕಷ್ಟ ಬೀಳ್ತಿದ್ದಾನೆ, ಕಷ್ಟ ಬೀಳ್ತಿದ್ದಾನೆ. ಹೋಗಪ್ಪ ಅರ್ಜುನ್, ಅಡ್ವೆಂಚರಸ್. ಈಗ ಫುಲ್ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಟಯರ್ಡ್ ಆಯ್ತು ಅಂತ ಮ್ಯಾಗಿ ತಿನ್ನಕ್ಕೆ ಬಂದಿದ್ದೀವಿ. ಕಾಣಿಸ್ತಿರ್ಬೋದು ಭಯ ಮ್ಯಾಗಿ ಮಾಡ್ತಿದ್ದಾರೆ. ಹೇಗನ್ಸ್ತು ಅರ್ಜುನ್? ಸೂಪರ್ ಆಗಿದೆ. ಯಾವತ್ತು ಲೈಫಲ್ಲಿ ಇದನ್ನು ಮಿಸ್ ಮಾಡ್ಕೊಂಡಿಲ್ಲ. ಒಂದ್ಸಲ ಬಂದು ಇದನ್ನು ಎಂಜಾಯ್ ಮಾಡಿ. ಇದನ್ನು ನೋಡಿಲ್ಲ ಅಂದರೆ ಏನೂ ಇಲ್ಲ. ರಾಜ್ಕುಮಾರ್ ಅವರೇ ಹೇಳಿದ್ದಾರೆ, ಕಾಶ್ಮೀರ ಲೈಫಲ್ಲಿ ಒಂದ್ಸಲ ಕಾಶ್ಮೀರ ನೋಡ್ಬೇಕಂತ. ಎಲ್ಲರೂ ಒಂದ್ಸಲ ಬಂದು ನೋಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಶೀರ್ ಚಪ್ಪಂಡಿ ಎಟ್ಲೊಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ಎಕ್ಸ್ಪೀರಿಯನ್ಸ್ ಟೀನ್ ಮ್ಯಾಗಿ ಹೇಗಿದೆ ಎಕ್ಸ್ಪೀರಿಯನ್ಸ್? ಇಟ್ಸ್ ರಿಯಲಿ ಹೆವೆನ್. ಓಕೆ, must and should each and everyone need to experience this in their lifetime. ಓಕೆ. ಮళ్ళీ బాగా ఆట
ಗೈಸ್ ಇನ್ನೂ ವೆಯ್ಟ್ ಮಾಡ್ತಿದ್ದೀವಿ ಸ್ನೋಫಾಲ್ಗೆ. ಆವಾಗಲೇ ಬರೋ ಥರ ಬಂತು, ಇವಾಗ ಮತ್ತೆ ಯಾವುದೋ ಅಪ್ಡೇಟ್ ಇಲ್ಲ, ಬಟ್ ಆ ಕಡೆ ಬರ್ತಿದೆ. ನೋಡೋಣ, ನೋಡ್ತಿರ್ಬೋದು ಅಲ್ಲಿ ಸ್ನೋಫಾಲ್ ಆಗ್ತಿದೆ. ಇನ್ನೂ ಇಲ್ಲಿ ಶುರುವಾಗಿಲ್ಲ. ಅಯ್ಯೋ, ಓ ಸ್ನೋಫಾಲ್ ಆಗ್ತಿದೆ, ವಸ್ತುನೇ. ಓ ಕ್ರೇಜಿ ಗುರು, ಡ್ರೀಮ್ಸ್ ಕಮ್ಸ್ ಟ್ರೂ ಅಂತ ಕೂಡ ಹೇಳ್ಬೋದು. ಓ ಶುರು ಆಗೋ ಥರ ಕಾಣಿಸ್ತಿದೆ ಇಲ್ಲಿ. ಆವಾಗ ಒಂದು ಹನಿ ಥರ ಬೀಳ್ತಿದೆ ಸ್ನೋ ಇಲ್ಲಿ, ಬಟ್ ಅಲ್ಲಿ ಆಲ್ರೆಡಿ ಶುರು ಆಗಿಬಿಟ್ಟಿದೆ. ಓಹ್ ನೀವು ನೋಡ್ತಿರ್ಬೋದು ಮೇಲೆಲ್ಲ ಸ್ನೋಫಾಲ್ ಶುರುವಾಗಿದೆ. ಓ ದೇವ್ರೇ ಗಾಯ್ಸ್, ನಿಮಗೆ ಕಾಣಿಸ್ತಿರ್ಬೋದು ಸ್ನೋ ಶುರುವಾಗಿದೆ. ಒಂದೊಂದು ಸ್ವಲ್ಪನೇ ಬರ್ತಿದೆ ನೋಡಿ ನಿಮಗೆ. ಡ್ರೀಮ್ ನಿಜ ಹೇಳ್ತಿದ್ದೀನಿ ಗಾಯ್ಸ್, ಡ್ರೀಮು ಈಗ ನನ್ಸಾಗ್ತಿದೆ. ಲಾಸ್ಟ್ ಇಯರ್ ಬಂದಾಗ ನಿಜ ಬೇಜಾರಾಗಿತ್ತು. ಇವಾಗ ಶುರುವಾಗ್ತಿರೋದ್ರಿಂದ ಆವಾಗ ಒಂದೊಂದು ಹನಿ ಥರ ಬೀಳ್ತಿದೆ. ಇನ್ನು ಎಕ್ಸಾಕ್ಟ್ ಫುಲ್ ಶುರು ಆಗಿಲ್ಲ, ಬಟ್ ಕನ್ಫರ್ಮ್ ಆಗತ್ತೆ. ಏನು ಪುಣ್ಯ ಮಾಡಿದೆ ಗುರು. ಹೇವನ್ भैया 3 मैगी उठा भाई, 4 अपना, 3 हमारा 3 4 पहले उठा, मैं उधर ही आऊंगा यार, मैं ओके ಮ್ಯಾಗಿ ವೆಯ್ಟ್ ಮಾಡ್ತಾನೆ ಇದೀವಿ. ಮ್ಯಾಗಿಗೆ ನೋಡಿ ಎಷ್ಟು ಜನ ಇದ್ದಾರೆ. ಫುಲ್ ಮ್ಯಾಗಿಗೆ ಕ್ಯೂ ಗುರು. ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಸ್ನೋ ಆಗ್ತಿದೆ, ಸ್ವಲ್ಪ ಬರ್ತಿದೆ ಸ್ನೋ. ಗೈಸ್ ನೀವು ನೋಡ್ತಿರ್ಬೋದು, ನಮ್ಮ ಅರ್ಜುನ್ ವಿಡಿಯೋ ಮಾಡಿಸ್ಕೊತಿದ್ದ ರೀಲ್ಸು. ನಾವು ಟ್ರೈ ಮಾಡಿದ್ವಿ, ಈ ಚಳಿಗೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ. ಸ್ನೋಫಾಲು ಲೈಟಾಗಿ ಬರ್ತಿದೆ, ನಿಮ್ಗೆ ಕಾಣಿಸ್ತಿದೆ ಅಲ್ಲೋ ಗೊತ್ತಿಲ್ಲ, ಚಿಕ್ಕದಾಗಿ ಬೀಳ್ತಿದೆ, ಬಟ್ ಸ್ನೋಫಾಲ್ ಜೋರಾಗಿ ಬೀಳ್ತಿಲ್ಲ. ಹೆವಿ ಕೋಲ್ಡ್ ಆಗ್ತಿದೆ, ನೋಡ್ತಿರ್ಬೋದು. -10 ಡಿಗ್ರಿ ಇರ್ಬೋದು ನನಗೆ ಗೊತ್ತಿರೋಂಗೆ. ತಡಿಯೋಕ್ಕಾಗ್ತಿಲ್ಲ. ನಿಮ್ಗೆ ಗೊತ್ತಾಗ್ತಿರ್ಬೋದು ನಾನು ಮಾತಾಡ್ತಿರೋದ್ರಲ್ಲಿ. ಫುಲ್ ನಮ್ಮ ಹುಡುಗರು ರೀಲ್ಸ್ ಮಾಡಿಸ್ಕೊತಿದ್ದಾರೆ. ಒಂದು ರೀಲ್ಗೆ 100 ರೂಪಾಯಿ ಅಂತೆ. 10 ರೀಲ್ ಕೇಳಿದ್ದೀವಿ, ನೋಡಬೇಕು. ನೋಡ್ದು ರೀಲ್ಸ್ ನಡೀತಿದೆ. ಬಶೀರ್ ನೋಡಿ ಏನೇನೋ ಹುಚ್ಚರ ಸಂತೆಯಲ್ಲಿ ಆಟ ಆಡ್ದಂಗೆ ಆಡ್ತಿದ್ದಾನೆ. ಪಾಗಲ್ ಬಶೀರ್. ನೋಡಿದ್ರಲ್ಲ ಅಣ್ಣ ಬಶೀರ್ ಹ್ಯಾಪಿಯಾ? फुल ಅರ್ಜುನ್ फुल हैप्पी right now. Tomorrow we don't know, either we sick or full energetic. ಫುಲ್ ಎಂಜಾಯ್ ಮಾಡಿದ್ವಿ ಮಾತ್ರ ಸೋಮವಾರಗೂ. ಫುಲ್ ಖುಷಿ ಆಯಿತು. ನಮ್ಮ ಹುಡುಗರು ನೋಡಿ ಬರ್ತಾ ಇದ್ದಾರೆ. ಅರ್ಜುನ್ ಬೇಗ ಬಾಬಾ. ಹೇಗಿತ್ತು ಅಂದರೆ ಸ್ವರ್ಗ. ಗೈಸ್ ನಾವು ಸವಾರಿ ಮುಗಿಸಿದ್ದೀವಿ, ಈಗ ವಾಪಸ್ ಹೋಗ್ತಿದ್ದೀವಿ. ಆ್ಯಕ್ಚುಲಿ ಬಶೀರ್ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಆರಾಮಾಗಿ ಕೂತ್ಕೊಂಡು. ಅರ್ಜುನ್ ಬರ್ತಾ ಇದ್ದಾನೆ. ಆ್ಯಕ್ಚುಲಿ ಸ್ನೋ ಆಗುತ್ತೆ ಅಂದ್ಕೊಂಡ್ವಿ, ಲೈಟಾಗಿ ಬಂದು ಮತ್ತೆ ಸ್ಟಾಪ್ ಆಗೋಯ್ತು. ಬಟ್ ಎಂಜಾಯ್ ಮಾಡಿದ್ವಿ ತುಂಬ. ರೀಲ್ಸ್ ಕೂಡ ಮಾಡಿದ್ವಿ, ಒಳ್ಳೆ ರೂಲ್ ಸೂಪರ್ ಇತ್ತು. ಹಾಂ ಓಕೆ ओके उधर जा आधा बर्फ मिलेगा क्या? ओके ಭಯ್ಯ ಹೇಳ್ತಿದ್ದಾರೆ 0 ಪಾಯಿಂಟಿಗೆ ಬಂದರೆ ಮಾರ್ಚಿಗೆ ಬನ್ನಿ, ಆವಾಗ ಜಾಸ್ತಿ ಬರ್ಫ್ ಇರುತ್ತೆ ಅಂತ. ಫುಲ್ ಎಂಜಾಯ್ ಮಾಡಿದ್ವಿ. ನಮ್ಮ ಬಶೀರ್ ಅಂತೂ ಹೆವಿ ಎಂಜಾಯ್ ಮಾಡಿಬಿಟ್ಟಿದ್ದಾನೆ. ಇನ್ನೇನೋ ವೀಡಿಯೋ ಮುಗಿಸೋ ಟೈಮ್ ಬಂದಿದೆ, ವಾಪಸ್ ಹೋಗೋಕ್ಕೆ ಭಯ್ಯ ಕರೀತಿದ್ದಾರೆ ಕುದುರೆಯಲ್ಲಿ. ಎಲ್ಲ ಫುಲ್ ಎಂಜಾಯ್ ಮಾಡಿದ್ವಿ ಅಂದ್ಕೊಳ್ತೀವಿ. ನೀವು ಕೂಡ ಈ ವಿಡಿಯೋ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊತೀನಿ. ಇನ್ನು ಲಾಸ್ಟ್ ಸ್ವಲ್ಪ ಮುಂದೆ ಹೋಗಿ ನಿಮಗೆ ಕೊನೆ ಫೈನಲ್ ಟಚ್ ವಿಡಿಯೋ ಕೊಡ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊತೀನಿ. ನನ್ನ ಚಾನಲ್ ಹೆಸರು ಕಿರಣ್ ಫಾರ್ ಎವರ್.
ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಆದರೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.